ತಂಗಿ ಮಗನಿಗೆ ಮೈ ತುಂಬ ಕೆಂಪಿಗೆ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ರ್ಯಾಷಸ್ ಆಗೋಗಿತ್ತು. ಅದು ಅಲರ್ಜಿಗೆ ಆಗಿದ್ದೇನೋ ಏನೋ ಗೊತ್ತಾಗಲಿಲ್ಲ. ಅದಕ್ಕೆ ಇನ್ನು ಅಮ್ಮ ಬಂದಿದ್ದೇನೋ ಅಂತ ಡೌಟ್ ಬಂತು. ಆ ಥರ ಡೌಟ್ ಏನಾದರೂ ಇದ್ದರೆ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ 1 ಸ್ಪೂನ್ ತುಪ್ಪ, ಸ್ವಲ್ಪ ಬೇವಿನ ಸೊಪ್ಪಿನ ಎಲೆ ಹಾಕ್ಬಿಟ್ಟು ತಲೆಯಿಂದ ಒಂದು ಸ್ವಲ್ಪ ಸ್ನಾನ ಮಾಡಿಸಿದ್ರೆ ಅದೇನಾದರೂ ಅಮ್ಮ ಆಗಿದ್ದರೆ ಫುಲ್ ಜಾಸ್ತಿ ಆಗೋಗುತ್ತೆ. ಇನ್ನು ಒಂದು ಅರ್ಧ ಗಂಟೆಗೆಲ್ಲ ಅವನಿಗೆ ಬಾಡಿ ಎಲ್ಲ ಬಂದ್ಬಿಡ್ತು. ಇನ್ನು ಅದು ಅಮ್ಮ ಅಂತ ಕನ್ಫರ್ಮ್ ಆಯಿತು. ಈ ಕಾಲದಲ್ಲಿ ಆದರೆ ಅಜ್ಜಿಯವರೆಲ್ಲ ಇರ್ತಿದ್ರು, ಅವರೆಲ್ಲ ಹೇಳ್ತಾ ಇದ್ರು. ಬಟ್ ಇವಾಗ ನಾವೊಬ್ಬರೇ ಸಿಂಗಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅವನ್ನೆಲ್ಲ ಕಂಡಿಡಿಯೋಕ್ಕೆ ಕಷ್ಟ. ಹಾಗಾಗಿ ಈ ಥರ ಮಾಡಿದ್ರೆ ಈಸಿಯಾಗಿ ಕಂಡುಹಿಡಿಬೋದು. ಮತ್ತು ಅವನಿಗೆ ಫುಡ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ತೊಗೊಂಡು ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಈ ಥರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಂಗಿದ್ರೆ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೋಬೋದು. ಅದಕ್ಕೆ ಆಲ್ರೆಡಿ ಮಾಡಿಟ್ರೆ ಅನ್ನ ಹಾಕಿದ್ದೀನಿ. ನೀವು ಬೇಕು ಅಂದರೆ ಅಕ್ಕಿ ಎಲ್ಲ ಹಾಕಿನೇ ಬಾಯ್ಲ್ ಮಾಡ್ಕೋಬೋದು. ಖಾರ ತಿನ್ನೋ ಮಕ್ಕಳಾದರೆ 1-2 ಬೆಳ್ಳುಳ್ಳಿ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತುಪ್ಪ ಹಾಕಿ ತಿನ್ಸಿದ್ರು ಕೂಡ ಚೆನ್ನಾಗಿರುತ್ತೆ. ಇನ್ನು ನಾನು 6 ತಿಂಗಳು ಮಗುಗೆ ತಿನ್ನಿಸೋದ್ರಿಂದ ಫುಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.